ನಮಸ್ಕಾರ ವೀಕ್ಷಕರೇ, SM ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಸುಪ್ರಸಿದ್ಧ ಹನುಮಾನ ದೇವರ ಕಾರ್ತಿಕೋತ್ಸವದ ನಿಮಿತ್ತ ದಿನಾಂಕ 13/12/2025 ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಮಖಂಡಿ ನಗರದ ಕೈಪಲ್ಲೆ ಬಜಾರ್ ಭಾಜಿ ಮಾರ್ಕೆಟ್ದಲ್ಲಿರುವ ಶ್ರೀ ಹನುಮಾನ್ ದೇವರ ಕಾರ್ತಿಕೋತ್ಸವಕ್ಕೆ ಆಗಮಿಸುವ ಸರ್ವ ಭಕ್ತಾದಿಗಳಿಗೆ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರರು ಶ್ರೀ ಬಸವಗೋಪಾಲ ನೀಲಮಾಣಿಕಮಠ ಸುಕ್ಷೇತ್ರ ಬಂಡಿಗನಿಮಠ ತಾಲೂಕು ರಬಕೈಬನಹಟ್ಟಿ ಜಿಲ್ಲಾ ಬಾಗಲಕೋಟೆ ಇವರಿಂದ ಅನ್ನಪ್ರಸಾದ ಕೂಡ ಜರುಗಿತು. ಇಂದು ಸಾಯಂಕಾಲ 6 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಕೂಡ ಜರುಗಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SM ಸುದ್ದಿ ಮಿತ್ರ ಜಮಖಂಡಿ. ವರದಿ ಶ್ರೀಕಾಂತ್ ಮಠಪತಿ. ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಹಾಕೊಂಬರ್ರಿ. ನಾನು ಮಾರುತಿ ದೊಡ್ಡಮನೆ ಅಂತೇಳಿ ಜಗದಾದವರು ಬಸವಗೋಪಾಲ ನೀಲಮಾಣಿಕ ಮಠದ ಸದ್ಭಕ್ತರು. ಇವತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಮತ್ತು ಜಮಖಂಡಿ ನಗರದ ಎಲ್ಲ ನಮ್ಮ ಬಂಡಿಗಿರಿ ಸದ್ಭಕ್ತರು ಎಲ್ಲರೂ ಸೇರಿ ಇವತ್ತು ಅಪ್ಪಾಜಿ ಅವರಿಂದ ಇದೊಂದು ದಾಸೋಹ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಬಂದದ್ದನ್ನು ನಾವು ಹೇಳಬಹುದು. ಈ ಭಾಜಿ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಹನುಮಂತ ದೇವರಿಗೆ ಮೊದಲಿನಿಂದಲೂ ಅಪ್ಪಾಜಿಯವರು ಇಲ್ಲಿ ಅನ್ನದಾಸೋಹವನ್ನು ಭಾಳ ನಿರಂತರವಾಗಿ ಮಾಡ್ಕೊಂಡು ಬಂದಾರ. ಅಪ್ಪಾಜಿಯವರ ಕನಸು ಏನು ಅಂತಂದ್ರೆ ಜಗತ್ತಿನಲ್ಲಿ ಯಾರೂ ಹಸಿವಿನಿಂದ ಬಳಲಬಾರ್ದು, ಎಲ್ಲರಿಗೂ ಅನ್ನದಾನ ಆಗಬೇಕು, ಎಲ್ಲರಿಗೂ ಜ್ಞಾನ ಸಿಗಬೇಕು, ಎಲ್ಲರಿಗೂ ವಸ್ತ್ರದಾನ ಆಗಬೇಕು, ವಿದ್ಯಾದಾನ ಆಗಬೇಕು, ನ್ಯಾಯದಾನ ಸಿಗಬೇಕು. ಇಂಥ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಶ್ರೀಮಠ ಅಪ್ಪಾಜಿಯವರು ನಡೆಸ್ಕೊತಾ ಬಂದಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಜಮಖಂಡಿ ನಗರದಲ್ಲಿ ಏನಿವತ್ತು ನಿರಂತರವಾಗಿ ಅನ್ನದಾಸೋಹ ನಡೀತಾ ಇದೆ. ಈ ಅನ್ನದಾಸೋಹವನ್ನು ನಮ್ಮ ಎಲ್ಲರ ಪ್ರೀತಿಯ ದೇವರಾಗಿರ್ತಕ್ಕಂಥ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿಯವರು ಭಾಳ ನಿರಂತರವಾಗಿ ನಡೆಸ್ಕೊಳ್ತಾ ಬಂದಿರುವುದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ಅನೇಕ ಜನರು ಇಲ್ಲಿ ಪ್ರಸಾದ ಸ್ವೀಕರಿಸಿ ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ಈ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದನ್ನು ಕಂಡು ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ನಿರಂತರವಾಗಿ ದಾಸೋಹ ಮಾಡ್ತಕ್ಕಂಥ ಏಕೈಕ ಇವತ್ತು ಮಠ ಯಾವುದು ಅಂತಂದ್ರೆ ಅದು ಬಸವಗೋಪಾಲ ನೀಲಮಾಣಿಕ ಮಠ ಅಂಥೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಅವಾಗ ಅಪ್ಪಾಗ ನಮಸ್ಕಾರ ರೀ. ಬುಧವಾರ ದಿನ ಕಾರ್ಯಕ್ರಮ ಮಾಡಿದ್ರು ಮಠದಾಗ. ನಡೆದ್ರಿ ಅಪ್ಪ ಮುಂದೆ ಎದುರಿಗೆ ಬಂದಿದ್ದ.
ಕೈಯಾಗ ಬಡಿಗಿತ್ತ. ಮಾರುತಿ ಅವರು ಹೇಳ್ತಿದ್ರು, ಅವ್ರು ನೋಡ್ಲಕ್ಕಪ್ಪ ಮಂದ ಇದ್ರ ನಿಂತಿದ್ರು. ಇಟ್ಟೇಳಿ ಎಲ್ಲರಿಗೂ ನಮಸ್ಕಾರ. ಅಲ್ಲೇ ಅಪ್ಪ ರೀ ನಿನ್ನೆ ಬುಧವಾರ ದಿನ ಕನಸಿನ ಬಂದಿದ್ರು. ಅಡುಗೆ ಮಾಡೋರಿಗೆ ತಾಕೀತು ಮಾಡೋದು ಚೆಂದಾಗಿ ನಡ್ಸ್ಕೊಂಡು ಹೋಗ್ರಿಪ್ಪ, ಎಲ್ಲರೂ ಒಬ್ರಿಗೊಂದು ಒಂಥರ ಮಾಡಬೇಡ್ರಿ ಅಂತ ಹೇಳಿದರು. ನಮ್ಮ 5 ಮಂದಿ ಹೆಣ್ಮಕ್ಳು ಅಪ್ಪ 5 ಮಂದಿ ಮದುವೆ ಮಾಡಿಕೊಟ್ಟಾನ್ರಿ. ನಮ್ಗೆ ಹಣ್ಣು ಇದ್ದಿದ್ದಿಲ್ಲ, ಅನ್ನ ತಿನ್ನಕ್ಕೆ ಕೊಟ್ಟಾನ್ರಿ. ನಂಗೆ ಕಾಲು ನೋಗಿತ್ತು, ಕಾಲಿಗೆ ರೊಕ್ಕ ಹಾಕ್ಯಾನ್ರಿ ಅಪ್ಪ 2 ಲಕ್ಷ ಕಟ್ಟಲಿ. ಅಪ್ಪಂದಿಂದ ನಾವು ಇವು ಅಪ್ಪಂದಿಂದ ನನ್ನ ಮಕ್ಕಳೆಲ್ಲ ಮೇಟೈತಾರೆ. ಮನೆ ಇದ್ದಿದ್ದಿಲ್ಲ, ಮನೆ ಕೊಟ್ಟಾನ್ರಿ, ಹೊಲ ಕೊಟ್ಟಾನ್ರಿ. ನಮ್ಮ ಅಪ್ಪ ಎಲ್ಲ ಏನು ಬೇಕೆಲ್ಲ ಕೊಟ್ಟಾನ್ರಿ ನಮಗೆ. ಇಷ್ಟು ಹೇಳಿ ನಮಸ್ಕಾರ. ಸುಮಂಗಲತಾಯಿ ಮಾತಾ ಕಿ ಜೈ. ದೇವ್ರ ಬದ್ದಲ್ ಹೇಳೋದಂದ್ರೆ ಒಂದು ಮಾತ್ರಿ, ಆಗೋ ದೇವ್ರ ಇನ್ನು ಮುಂದೂ ದೇವ್ರ ದೊಡ್ಡ ಇದು ಅದ್ಭುತ ನಡಿತೈತ್ರಿ. ಇದು ಕಾರ್ಯ ಯಾವಾಗೂ ಹಿಂದೆ ಬೀಳಂಗಿಲ್ಲ. ಇಷ್ಟು ಹೇಳಿ ನಮ್ಮ ಮಾತು ಹೇಳ್ತೀರ. ಇವತ್ತು ಜಮಖಂಡಿಯ ಬಾಜಿ ಮಾರ್ಕೆಟ್ನಲ್ಲಿರುವ ಹನುಮಾನ್ ದೇವಸ್ಥಾನದ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬಂಡಿಗನಿ ಮಠದ ವತಿಯಿಂದ ಇವತ್ತು ಅನ್ನಪ್ರಸಾದ ನಡೆಯಿತು. ಇದು ಹೆಂಗೈತಿಪ್ಪ ಅಂದ್ರೆ, ಯಾವಾಗ ಅಪ್ಪ ಸಂಕಲ್ಪ ಮಾಡ್ಯಾನ ಅವಾಗಿಂದ ಹಂಗೆ ನಡ್ಕೋತ ಹೆಚ್ಚಿಗೆ ಹಾಕೋತ ನಡೆದೈತಿ. ವರ್ಷಕ್ಕೆ ವರ್ಷ ಇವತ್ತು 50 ಕಿಲೋ ಇದ್ದದ್ದು ಕ್ವಿಂಟಲ್ ಆಕೈತಿ, ಕ್ವಿಂಟಲ್ ಇದ್ದದ್ದು 2 ಕ್ವಿಂಟಲ್ ಆಕೈತಿ. ಹಿಂಗೆ ಅನ್ನ ಪ್ರಸಾದ ಹೆಚ್ಚು ಹಾಕೋತನ ಹೊಂಟೈತಿ. ಯಾಕೆ ಕಾರಣಪ್ಪ ಅಂದ್ರೆ ಅದು ಅಪ್ಪನ ಸಂಕಲ್ಪ ಐತಿ. ಮತ್ತು ಈ ಅಪ್ಪನ ಸಂಕಲ್ಪ ಹೆಂಗೈತಿ ಅಂದ್ರೆ, ಪ್ರತಿಯೊಂದು ಇವತ್ತು ಎಲ್ಲರ ಮನಸ್ಸಿನಾಗ ಅವರು ದೇಹದೊಳಗೆ ಹೊಕ್ಕ ಅವನೇ ಕೆಲಸ ಮಾಡ್ತಿರ್ತಾನೆ. ಇದನ್ನು ನಾವು ಯಾರೂ ಮಾಡ್ತಿರಂಗಿಲ್ಲ. ಅದಕ್ಕೆ ನಾವು ಹೇಳೋದಂದ್ರೆ ಏನು, ಇದು ನಾವು ಮಾಡೋದಲ್ಲ, ಭಕ್ತರು ಮಾಡೋದಲ್ಲ, ಅವನದ ಕೆಲಸ ಇದು. ಅವನ ಮಾಡ್ತಿರ್ತಾನ, ಅವನ ಸಂಕಲ್ಪನ ಐತಿ. ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆ. ನಾವು ಭಕ್ತರಿಗೆ ಹೆಂಗಂದ್ರೆ, ಇನ್ನು ಅವ ಏನು ಹಾಕಿ ಕೊಟ್ಟಲ್ಲ, ಅವ್ನು ಇಲ್ಲಂದ್ರೂ ನಮ್ಮ ಆತ್ಮದಾಗ ಅವ ಅದಾನ. ಅವ ಏನು ಹಾಕಿ ಕೊಟ್ಟಲ್ಲ ಆ ದಾರಿಯೊಳಗೆ ಎಲ್ಲರೂ ಭಕ್ತರು ನಡೆಯುವ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟಿದ್ದು ತಮ್ಮಲ್ಲಿ ಧನ್ಯವಾದ. ಅವಾಗ ಅಪ್ಪಗೆ ನಮಸ್ಕರಿಸಿ, ಈ ನಮ್ಮ ದಾಸೋಗ ಮೊದಲ ಭಗವಂತ ಹುಟ್ಟು ಬಂದಿದ್ದಾನೆ ಈ ದಾಸೋಗ ಕಾರ್ಯಕ್ರಮಕ್ಕಾಗಿ. ಅವ ಬಂದಕಿರಿಂದ ದಾಸೋಗ ನಮ್ಮಂಥವ್ರಿಗೆಲ್ಲರಿಗೂ ಸಂಸ್ಕಾರ ಕಲಿಸ್ಕಿರಿಂದ ಆ ದಾಸೋಗ ಕೈಯ ಅವು 2 ಕೈಯಲ್ಲ, ಅಂಥವು 1000 ಕೈಗಳನ್ನ ಹಿಂದೆ ತಯಾರು ಮಾಡಿದ್ದರಿಂದ ಅವರು ಕಣ್ಮರೆ ಆಗ್ಯಾರ. ಈಗ ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಅವರು, ಆದರೆ ದಾಸೋಗ ಮಾತ್ರ ಯಾವತ್ತೂ ನಿಲ್ಲಂಗಿಲ್ಲ. ಎಲ್ಲರೂ ಬಂದು ಸಹಕಾರ ಮಾಡ್ಕೊಂಡ, ಸುಮ್ಮನೆ ಊಹಾಪೋಹಗಳನ್ನ ಕಿವಿಗೆ ಹಾಕ್ಕೊಂಡಿದ್ದರಿಂದ ಏನಾದ್ರೆ ನಮ್ಮ ಮಠಕ್ಕೆ ಮಾತಾಡಬಾರ್ದು ಯಾರು. ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಈ ನಮ್ಮ ದಾಸೋಗ ಯಾವ ಕಾಲಕ್ಕೂ ನಿಲ್ಲಂಗಿಲ್ಲ. ಸೂರ್ಯಚಂದ್ರರವರಿಗೆ ದಾಸೋಗ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ಕಿಂತ ಅಪ್ಪ ಅವ್ರ ಆಶೀರ್ವಾದ ಐತಿ. ಅದು ಸತತ ನಡ್ಕೊತವಾಗೇ ಹೋಗ್ತೈತಿ. ಅಪ್ಪ ನಮ್ಗೆ ಭಾಳ ಉಪಕಾರ ಮಾಡ್ಯಾರ. ನಮ್ಮ ಮಟ್ಟನ ಅವರು ನಡೆಸ್ಕೊಟ್ಟಾರ. ನಮ್ಮ ಮನ್ಯಾಗ ನಾ ದುಡ್ಯಾವ ನನ್ನ ಮಗ ಒಬ್ಬರಿ ಎಲ್ಲ ನಮ್ಮ ಅಪ್ಪಂದಿಂದ ರೀ. ಅದು ನಮ್ಮ ಸೊಸಿಗೆ ಸಿದ್ಧರಾಗೈತ್ರಿ. ಸಿದ್ಧರಾದ್ರಾಕಿ ಹೊಲಿಗಿನ ಒಟ್ಟು ಮಾಯವಾಲ ಹೋಗಿದ್ದಾರೆ. ಮಾಯವಾಲ ಹೋಗಿದ್ದು ಡಾಕ್ಟ್ರುಗಳು ಭಾಳ ನೋವಾಗ್ಯಾವ. ಹ್ಯಾಂಗಿನ್ನ ಏನು ಮಾಡೋದಪ್ಪ ಅಂತ ಫೋನ್ ಹಚ್ಚಿನ್ರಿ ನಾ ಅಪ್ಪಾಗ. ಯಾಕೆ ಅಪ್ಪ ಅದಾನವ ಬಸವನಪ್ಪ, ನೀ ಯಾಕೆ ಹಚ್ತಿ, ನಿಮ್ಮ ಕೈ ಬಿಡೋದಿಲ್ಲವ ಎಂದು ಅದನ್ನ ಆರಾಮ ಮಾಡಿದ್ರಿ. 2 ಸಲ ಹೊಲಿಗೆ ಹಾಕಿದ್ರಿ ಆಕೆಗೆ, ಸಾಯಕ್ಕೆ ಉಳ್ದಾಡಿ. ಮತ್ತು ನನಗೆ ಇಲ್ಲಿ ಕಿವ್ಯಾಗ ಹಿಂಗೆ ಮಾಡಿ ಕರ್ಕೊಂಡ್ರಿ ಪರಿನ ಹರಿದೈತ್ರಿ. ಪರಿ ಹರಿದಿತ್ತು. ಏನು ದೇವ್ರ ನಾ ಏನು ತಪ್ಪು ಮಾಡಿ ನನಗೆ ಹೆಂಗೆ ಕಿವಿ ಪರಿ ಹರಿತಿ ಕೇಳ್ಸಬಾರ್ದು, ಹೆಂಗೆ ಮಾಡಿಪ್ಪ ಅಂತಂಡ್ರಿ ಅಂತ ಇಲ್ವ ಹಂಗೆ ಏನು ತಿಳ್ಕೊಬೇಡ್ರಪ್ಪ, ಕಮ್ಮಿ ಆಕೈತಿ ಅಂದು. ಒಟ್ಟು ಡಾಕ್ಟ್ರ ಒಂದು ಸಲ ಏನು ಮಾಡ್ತೀನಿ, 1 ತಿಂಗಳು ಸೀನ್ ಬೇಡವಾ, 3 ತಿಂಗಳು ಸೀನ್ ಬ್ಯಾಡ್ನಿ. ಮತ್ತು ಕಿವ್ಯಾಗ ಬಟ್ಟೆ ಹಾಕೋದು, ಕಿವ್ಯಾಗ ಹತ್ತಿ ಎಳಿನ ಹಾಕೋಬೇಕು ಅಂತ ಎಲ್ಲ ಹೇಳಿದ್ರು. ಬಂದು ಅಳ್ಕೊತ್ ಕೂತೀನಿ ರೀ ನಮ್ಮ ಮನೆಗೆ. ಬಂದು ಅಳ್ಕೊತ್ ಕೂತೀನಿ ಧ್ಯಾನ ಮಾಡಾಕ್ಲಿ. ಅಪ್ಪ ಮತ್ತೊಮ್ಮಿಗೆ ಬಾ ಅಂದಿದ್ದು ಡಾಕ್ಟ್ರ್. 7 ದಿನಕ್ಕೆ ಹೋಗ್ತೀನಿ ರೀ. ಪೂರ ಪರಿ ಕೂಡಿ ಐತ್ರಿ. ನಾನು ಕಿವಿನೂ ಕೇಳಿಸ್ತೇವೆ ಎಲ್ಲ ಆತ್ರೆ. ಶ್ರೀ ಚಕ್ರವರ್ತಿ ಅನ್ನದಾನೇಶ್ವರ ಪಾದಮಠ ಸತ್ಯವತಿ ಸುಮಂಗಲತಾಯಿಗೆ ನನ್ನ ನಮಸ್ಕಾರ ರೀ. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಐತ್ರಿ. ನಾನು ನಮ್ಮ ತಂಗಿ, ಈಕಿ ನಮ್ಮ ತಂಗಿರಿ. ಈಕಿನೂ ನಾನು ನಮ್ಮವ್ವ ನಮ್ಮಪ್ಪನ ಕಳ್ಕೊಂಡ ಪರದೇಶ ಆಗುವಂತಹ ಪರಿಸ್ಥಿತಿ ಬರ್ತಿತ್ರಿ. ಅಂಥ ಪರಿಸ್ಥಿತಿ ಒಳಗೆ ನಮ್ಮವ್ವ ನಮ್ಮಪ್ಪನ ಇಬ್ಬರದು ಅವ್ರ ಜೀವ ಉಳಿಸಿ ನಮ್ಮಿಬ್ಬರಿಗೂ ತಂದೆ ತಾಯಿನ ಕೊಟ್ಟಾರ್ರಿ. ಅವ್ರ ನನ್ನ ಅನ್ಕ ಭಾಳ ಸಲ ದುಷ್ಟ ಶಕ್ತಿಗಳಿಂದ ಕಾಪಾಡ್ಯಾರಿ. ಮತ್ತು ನಾವು ಹರಕ್ ತಟ್ಟಾಗಿದ್ದಂಥವ್ರಿ. ನಮ್ಮ ಅಪ್ಪಗ ನೌಕರಿ ಕೊಟ್ಟಾರಿ. ನಮ್ಮ ಪಪ್ಪ ಏನು ಭಾಳ ಸಾಲಿ ಕಲ್ತವ್ರಲ್ಲ, ಅವ್ರಿಗೆ ನೌಕರಿ ಕೊಟ್ಟಾರು.
ನಮ್ದಾದಂಥ 3 ಎಕರೆ ಹೊಲ ಮಾಡ್ಕೊಟ್ಟಾರ್ರಿ ಅಪ್ಪಗಳು. ಬಿಲ್ಡಿಂಗ್ ಮನ್ಯಾಗ ಅದೀವಂದ್ರೆ ಇವತ್ತು ನಾವಂತೂ ಅನ್ನ ತಿಂತೀವಂದ್ರೆ ಅದಕ್ಕೆ ಕಾರಣ ನಮ್ಮ ಅಪ್ಪಗಳ್ರಿ. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಐತ್ರಿ. ಸ್ವತಃ ಅವರಾಗೆ ಬಂದು ನಾನು 2nd PUC ಎಕ್ಸಾಮ್ ಬರ್ದಾರಿ. ಅವ್ರು ಯಾವ ಪೇಪರ್ ಬಂದು ಬರ್ದಾರಿ ಆ ಎಕ್ಸಾಮ್ದಾಗ ಭಾಳ ಹೈಯೆಸ್ಟ್ ರಿಸಲ್ಟ್ ಆಗೈತ್ರಿ ನಂದು. ಅವ್ರ ಬಗ್ಗೆ ಏನು ಹೇಳಿದ್ರಿ, ವರ್ಷದಾಗ 365 ದಿನಗಳಿದ್ರೆ 282 ದಿನ ಅವ್ರು ಬರೀ ದಾಸೋಹನ ಮಾಡ್ತಾರ್ರಿ. ಅನ್ನದಾನೇಶ್ವರ ಅಂತೇಳಿ ಅವ್ರು ಯಾಕೆ ಕರೀತಾರಂದ್ರೆ ಅವ್ರ ಹೆಸರೊಳಗೆ ಅನ್ನ ಐತ್ರಿ. ಅವ್ರು ಅನ್ನ ದಾಸೋಹ ಮಾಡೋದಕ್ಕಾಗೆ ಹುಟ್ಟಿ ಬಂದಂತಹ ಪರಮಾತ್ಮ ರೀ. ಅವ್ರ ಲಿಂಗೈಕ್ಯ ಆದ್ರೂ ಸಹ ಅಲ್ಲಿ ಅವ್ರು ನೋಡಕ್ಕೆ ಎಷ್ಟು ಜನ ಭಕ್ತಾದಿಗಳು ಬಂದಿರು, ಲಕ್ಷ ಭಕ್ತಾದಿಗಳು ಬಂದ್ರು ಅವ್ರಿಗೆಲ್ಲರಿಗೂ ಊಟ ಮಾಡಿ ನನ್ನ ಲಿಂಗೈಕ್ ಮಾಡಿರೋ ಅಂತ ಹೇಳಿ ತಿರ್ಕೊಂಡಾರ್ರಿ ಅವ್ರು. ಅಂಥವ್ರು ನಮ್ಮ ಅಪ್ಪ ರೀ. ನಮ್ಮ ಜೀವನದಾಗ ಇನ್ನೊಮ್ಮೆ ಯಾರು ಬರಕ್ಕೆ ಸಾಧ್ಯನೇ ಇಲ್ರಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಐತ್ರಿ. ರಾಮಪ್ಪ ಮುಂಚಿನ ಮನೆಯಲ್ಲಿ ಸಾಕಿ ಕಡ್ಪಟ್ಟಿ ಮನೆ ಕನಸು ಬಂದಿರ್ತಾರೆ ಮೊನ್ನೆ ನಮ್ಮ ಅತ್ತೆಯವ್ರ ಕರ್ಕೊಂಡು ಅಲ್ಲಿ ಅಪ್ಪಾರ ಬೇಡ ಅಪ್ಪಾರು ಒಂದು ಬಿಳಿ ಬಾಸ್ ದೋಸ್ರ ಹಂಗೆ ನೆರೆಸೋ ಟೈಂಗಿ ಹಾಕೊಂಡು ಕೂತಿದ್ರಿ ಕನಸಿನಾಗ ರೀ. ಕುಂಡ್ರಾನ ಯಾಕೆ ಕೊಂಡ್ರು ಅಂತೇಳಿ ಮಗಳು ಕುಡ್ಸೋ ಹೇಳ್ತೀರಿ ನಾನು ನಮ್ಮ ಅತ್ತೆಯವ್ರಿಗೆ. ಆಮೇಲೆ ನಾನು ಕನ್ನ ನೀರು ಬಂದ್ರು ನನಗೆ ದುಃಖ ಆಗ್ತದೆ. ಅಪ್ಪ ನೋಡೋಣ ಯಾಕೆ ಕಳಿಸ್ತೀವಿ ನಾ ಹುಟ್ಟಿ ಬಂದೀನಿ ಈಗ ಇದಕ್ಕೆ ಕಳಾಕತ್ತಿ ಅಂತಂದ್ರಿ ನನಗೆ. ಅಲ್ಲ ಭಾಳ ಖುಷಿ ಆಗ್ತದೆ. ಖುಷಿ ಮಾತಾಡಕತ್ತಿ ಒಟ್ಟಾಡ ಮತ್ತು ಹುಟ್ಟಿ ಬಂದೀನಿ ಈ ತಲೆ ಕೆಸ್ಕೊಂಡು ಸುಮಾರು ಆರಾಮಿರಲಿ ಅಂತಂದ್ರಿ. ಆಮೇಲೆ ನಾ ಖುಷಿಯಾಗಿ ದಾನೇಶ್ವರ ಮಹಾರಾಜ್ಗೆ ಜೈ ಅಂದ್ರಿ. ಆಮೇಲೆ ಮುಂದ್ಗಡೆ ಒಂದು 20 ಹೆಣ್ಮಕ್ಳು ಕೂತಿದ್ರಿ, ಅವರು ದಾನೇಶ್ವರ ಮಹಾರಾಜ್ಗೆ ಜೈ ಅಂದ್ಬಿಟ್ರಿ. ಅಷ್ಟು ಹೇಳ್ಬಿಡ್ರು ಹೆಸರು ನಮಸ್ಕಾರ ಹೇಳುತ್ತಾ ದೇವರ ದಾಸೋಹದ ನಿಮಿತ್ತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ನನಗೆ ಏನಪ್ಪ ಅಂದರೆ ನಾವು ನನ್ನ 2 ಗಂಡು ಮಕ್ಕಳು ಕುದಿಯುವಂಥ ಹಾಲಿನಲ್ಲಿ ಹಲ್ಲಿ ಬಿದ್ದಿತ್ತು. ಕುದಿಯುವಂಥ ಹಾಲಿನಲ್ಲಿ ಹಲ್ಲಿ ಬಿದ್ದರೆ ಕಳ ಹಾಲು ಕುದೀತಿತ್ತು. ಹಲ್ಲಿ ಹಿಂದಾಡಿ ನಾವು 3 ಜನ ಊಟ ಮಾಡಿದೆವು. ಊಟ ಮಾಡಿದ ನಂತರ ನಾವು ಹಲ್ಲಿ ನೋಡಿದ್ವಿ. ನಮ್ಮ ಹೆಣ್ಮಕ್ಳು ಹಲ್ಲಿ ನೋಡಿರು. ಎಲ್ಲ ಅವನು ಹಲ್ಲಿ ಬಿದ್ದತ್ಲೆ ಇದ್ರಾಗ ನೀವು ಊಟಕ್ಕೆ ಹಾಕಿನಿ ಅಂತಂದು ಏನಿಲ್ಲ ಏನಾಗಲ್ಲ, ಇದೇನೋ ಅಪ್ಪನ ಪವಾಡ ಹತ್ತಿದ್ದು. ಅದಕ್ಕೆ ಇದೇನು ಸಾಮಾನ್ಯ ಆದದ್ದಲ್ಲ. ಅವನು ಪವಾಡ ಪುರುಷದನು, ಪವಾಡ ಮಾಡಕ್ಕೆ ಬಂದನು. ಅದು ನಾವು ಏನು ನೋಡಿದ್ವಿ, ಈಗ ಸ್ವಲ್ಪ ಪ್ರಸಾದ ಹಾಕೊಂಡು ನೀರು ಕುಡಿನೋ ನೀವು 3 ಜನ ಪ್ರಸಾದ ಹಾಕೊಂಡು ನೀರು ಕುಡಿದು ಅದು ವಾಂತಿ ಆತ್ರಿ. ವಾಂತಿ ಆದ್ಬಿಟ್ಟು ಬಾಯಿ ತೊಳ್ಕೊಂಡು ತಿರುಗಿ ಮತ್ತೊಮ್ಮೆ ಪ್ರಸಾದ ಹಾಕೊಂಡು ನೀರು ಕುಡಿದು ಇವತ್ತು ನಾವು ಅಪ್ಪನ ಪುಣ್ಯದಿಂದ ಆರಾಮವಾಗಿ ನಮ್ಮ 2 ಮಕ್ಕಳು ನಾನು ಆರಾಮಾಗಿದ್ದೆವು. ಇಂಥವು ನಮ್ಮಲ್ಲಿ ನಮ್ಮ ಮಗಳು ಹಾಗೂ ನನ್ನ ಇನ್ನೊಬ್ಬ ಮಗ 2 ಸಲ ಡೆಂಗಿ ಜ್ವರ ಆಗಿತ್ತು. ಡೆಂಗಿ ಜ್ವರ ಆದ್ರೆ ಅವಾಗ ಯಾವುದೇ ಒಂದು ಬರೀ 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚಾಗುವಂಥದ್ದು 4-5 ಸಾವಿರ ರೂಪಾಯಿದೊಳಗೆ ಆರಾಮಾಗಿ ನಮ್ಮ ಮನೆಗೆ ಕಳಿಸಿಕೊಟ್ಟ ದೇವರ. ಅದಕ್ಕೆ ಅಂಥ ದೇವರ ಉಪಕಾರ ನಾವು ಎಂದೂ ಮರೆಯೋಂಗಿಲ್ಲ. ನಮ್ಮ ಭಕ್ತರು ಯಾರೂ ಮರೆಯೋಂಗಿಲ್ಲ. ಮತ್ತು ಅವ್ರು ದೇವ್ರದ್ದು ಏನಪ್ಪ ಅಂದ್ರೆ ಎಲ್ಲರಿಗೂ ಹೆಣ್ಮಕ್ಳು ಅಬಲೆಯರು ಯಾರು ಇರ್ತಾರೋ ಅವ್ರು ಸಬಲೆ ಆಗಬೇಕು. ಮತ್ತು ಯಾರಿಗೆ ಅವರಿಗೆ ಆರೋಗ್ಯ ಆಗಲಿ ಯಾವುದಾಗಲಿ ಏನೇ ತೊಂದರೆ ಇದ್ರೂ ಸಹಿತ ಅದನ್ನು ನೋಡ್ಕೊಂಡು ಹೋಗುವಂಥದ್ದು ಸತ್ಯವಾದಂಥದ್ದು. ಸತ್ಯದ ಕ್ರಾಂತಿ ಪುರುಷವ ದೇವರ ಎಂಥದ ಸತ್ಯದ ಕ್ರಾಂತಿ ಪುರುಷ. ಸತ್ಯಕ್ಕಾಗಿ ಹೋರಾಡಿದವ. ಸತ್ಯ ಆಗಬೇಕು, ರಾಮರಾಜ್ಯ ಆಗ್ಬೇಕು ಅಂತೇಳಿ ಅವ್ರ ದೇವರ ಆಸೆ ಇತ್ತು. ಅದೇ ಆಸೆ ಆಕೈತಿ ಅಂತೇಳಿ ಇವತ್ತು ನನಗೆ ಮಾತಾಡೋಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನನ್ನ ವಂದನೆಗಳು ಸಲ್ಲಿಸುತ್ತಾ ಈ ಒಂದು 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ ಎಲ್ಲರಿಗೂ. ಪ್ರತಿ ವರ್ಷಕ್ಕೆ ಈ ವರ್ಷ ಅಪ್ಪ ಅವರು ಮಾಡಿದ್ದಾರೆ. ಅದು ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿದೆ ಜನಸಂಖ್ಯೆ. ಕಾರಣ ಅಪ್ಪ ಅವರು ಮಾಡ್ಕೊಂಡು ಅದೆಲ್ಲ ಚಲೋ ಆಗೈತೆ. ನಾಟಿ ವರ್ಷ ನಿಮಿತ್ತವಾಗಿ 2% ಹಾಕಿದ್ದಾರೆ ಅಪ್ಪಗಳು. ಬನ್ನಿ. ಶ್ರೀ ದಾಸೋಹರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಅಪ್ಪಾಜಿಯವರು ನಿರಂತರವಾಗಿ ಜಮಖಂಡಿಯಲ್ಲಿ ನಡೆಯುವಂತಕ್ಕಂಥ ಕಾರ್ತಿಕ ಮಾಸದವಾಗಿ ಎಲ್ಲರಿಗೂ ಉಚಿತವಾಗಿ ಅನ್ನದಾಸೋಹವನ್ನು ಏರ್ಪಡಿಸಿದ್ದಾರೆ. ಇವತ್ತಿನ ದಿವಸ ಈ ಜಗತ್ತಿನಲ್ಲಿ ಯಾರಾದರೂ ಹಸಿದ ಹೊಟ್ಟೆಗೆ ಅನ್ನ ನೀಡುವ ಏಕೈಕ ಪರಮಾತ್ಮ ಯಾರಾದರೂ ಆಗಿದ್ರೆ ಅದು ನಮ್ಮ ಚಕ್ರವರ್ತಿ ಅನ್ನದಾನೇಶ್ವರ ಅಪ್ಪಾಜಿಯವರು ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಇವತ್ತಿನ ದಿವಸ ನಡೆದಾಡುವ ದೇವರು, ಮಾತನಾಡುವ ದೇವರು, ನಿಜವಾದ ಭಗವಂತ ಈ ಜಗತ್ತಿನಲ್ಲಿ ಎಲ್ಲಾದರೂ ಹುಟ್ಟಿ ಬಂದಿದ್ರೆ ಅದು ನಮ್ಮ ಜಮಖಂಡಿಯ ಬಂಡಿಗಣಿ ಗ್ರಾಮದಲ್ಲಿ ಅಂತ ನಾ ಈ ಸಂದರ್ಭದಲ್ಲಿ ಬಹು ಸಂತೋಷದಿಂದ ಹೇಳ್ತೀನಿ.